ಸೊ ಫಸ್ಟ್ ಕ್ವಶನಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ಇದು ರಿಲೇಷನ್ ಆರ್ ಇನ್ ದಿ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಆ್ಯಸ್, ಈ ರೀತಿ ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಸೆಟ್ಟಲ್ಲಿ ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ 1 2 3 4 5 6 7 8 ಇನ್ಫೈನೈಟ್ ತನಕ. ರಿಲೇಷನ್ ಏನಂದರೆ ಎಕ್ಸ್ ವೈ ರಿಲೇಷನ್ ಯಾವ ರೀತಿ ಅಂದರೆ ವೈ ಏನು ವ್ಯಾಲ್ಯೂ ಇದೆ ಎಕ್ಸಲ್ಲಿ +5 ಮಾಡಿದಾಗ ಸಿಗುತ್ತೆ. ಆ್ಯಂಡ್ ಎಕ್ಸಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ <4 ಇರಬೇಕಷ್ಟೆ. ಅಂದರೆ ಏನೇನು ತೊಗೊಳ್ಬೋದು ನಾವು ಇವಾಗ ಎಕ್ಸ್ ವ್ಯಾಲ್ಯೂ <4 ಅಂದರೆ ಈಕ್ವೇಷನ್ ಯಾವ ರೀತಿ ಎಕ್ಸ್ +5 ಇದೆ. ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ ನಾವು 1 ತೊಗೊಳ್ಬೋದು +5, ಎಕ್ಸ್ ಪ್ಲೇಸ್ನಲ್ಲಿ 2 ತೊಗೊಳ್ಬೋದು +5, ಎಕ್ಸ್ ಪ್ಲೇಸ್ನಲ್ಲಿ 3 ತೊಗೊಳ್ಬೋದು. 4 ತೊಗೊಳಕ್ಕೆ ಬರೋದಿಲ್ಲ ಯಾಕಂದರೆ <4 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ವ್ಯಾಲ್ಯೂಸ್ ಏನೇನಾಗುತ್ತೆ, ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 6 ಬರ್ತದೆ 1,6. ಅದೇ ರೀತಿ ಎಕ್ಸ್ ವ್ಯಾಲ್ಯೂ 2 ಅಂದರೆ ವೈ ವ್ಯಾಲ್ಯೂ 7, ಎಕ್ಸ್ ವ್ಯಾಲ್ಯೂ 3 ಅಂದರೆ ವೈ ವ್ಯಾಲ್ಯೂ 8. ಈ 3 ಆರ್ಡರ್ಡ್ ಪೇರ್ ಸಿಗ್ತದೆ ಅಷ್ಟೇ. ಸೊ ಫಸ್ಟ್ ರಿಲೇಷನ್ ಯಾವುದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ, ಇದು ಇಲ್ಲ. ಯಾಕಂದರೆ 1,1 ಇರಬೇಕು, 2,2 ಇರಬೇಕು, 3,3, 4,4, 5,5 ಈ ರೀತಿ ಎಲ್ಲ ಆರ್ಡರ್ಡ್ ಪೇರ್ಸ್ ಇರಬೇಕು. ಇದರಲ್ಲಂತೂ 1,1 ಕಾಣಿಸ್ತಾ ಇಲ್ಲ. ಸಿಂಪಲಾಗಿ ಹೇಳ್ಬೋದು 1,1 ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ದಿಸ್ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಸಿಮೆಟ್ರಿಕ್ ಆಗುತ್ತೆ, ಇದು ಸಿಮೆಟ್ರಿಕ್ ರಿಲೇಷನ್ ನೋಡಿ. 1,6 ಕೊಟ್ಟಿದ್ದಾರೆ, 6,1 ಇದೆ ಅನ್ನೋದರಲ್ಲಿ ಇಲ್ಲ. ಸೊ 1,6 ಇದೆ, ದಿಸ್ ಇಂಪ್ಲೈಸ್ 6,1 ಈ ರಿಲೇಷನಲ್ಲಿ ಇಲ್ಲ. ಅಂದರೆ ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಟ್ರಾನ್ಸಿಟಿವ್ ಆಗುತ್ತಾ ನೋಡಿ, ಟ್ರಾನ್ಸಿಟಿವ್ ಯಾವ ರೀತಿ ಚೆಕ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ ಚೆಕಿಂಗ್ ಮೆಥಡ್ ಆಲ್ರೆಡಿ ನಿಮಗೆ ಲಾಸ್ಟ್ ಥರ್ಡ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೆಕೆಂಡ್ ಆರ್ ಥರ್ಡ್, ರೈಟ್. ಯಾವ ರೀತಿ ಇರಬೇಕಂದ್ರೆ ಎ ಬಿ ಆ ರಿಲೇಷನಲ್ಲಿ ಇರಬೇಕು, ಆ್ಯಂಡ್ ಮತ್ತು ಬಿಯಿಂದ ಸ್ಟಾರ್ಟ್ ಆಗೋ ಇನ್ನೊಂದು ಬ್ರ್ಯಾಕೆಟ್ ಕೂಡ ಇರಬೇಕು. ಆವಾಗ ಎ ಸಿ ಇದೇನಾ ಇಲ್ಲವಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಆರ್ಡರ್ಡ್ ಪೇರ್ ಯಾವುದು 1,6 ರಿಲೇಷನಲ್ಲಿದೆ. 6ಇಂದ ಸ್ಟಾರ್ಟ್ ಆಗೋ ಇನ್ನೊಂದು ಬ್ರ್ಯಾಕೆಟ್ ಇದೆನಾ, 6ಇಂದ ಸ್ಟಾರ್ಟ್ ಆಗೋ ಇನ್ನೊಂದು ಬ್ರ್ಯಾಕೆಟ್ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂದರೆ ಇಂಥ ಕೇಸನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಇನ್ನು ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗ್ತದೆ ಅಂತಲೇ ಅರ್ಥ. ನೆಕ್ಸ್ಟ್ ಯಾವುದು 2,7 ರಿಲೇಷನಲ್ಲಿದೆ. 7ಇಂದ ಸ್ಟಾರ್ಟ್ ಆಗೋ ಇನ್ನೊಂದು ಬ್ರ್ಯಾಕೆಟ್ ಇದೆನಾ, 7ಇಂದ ಸ್ಟಾರ್ಟ್ ಆಗೋ ಇನ್ನೊಂದು ಆರ್ಡರ್ಡ್ ಪೇರ್ ಇಲ್ಲ ಅಂದರೆ ಈ ಕೇಸ್ ಕೂಡ ನೆಗ್ಲೆಕ್ಟ್ ಆಗುತ್ತೆ. ಥರ್ಡ್ 3,8 ಈ ರಿಲೇಷನಲ್ಲಿ ಕೊಟ್ಟಿದ್ದಾರೆ. 8ಇಂದ ಸ್ಟಾರ್ಟ್ ಆಗೋ ಬ್ರ್ಯಾಕೆಟ್ ಇದೆನಾ, 8ಇಂದನೇ ಸ್ಟಾರ್ಟ್ ಆಗಬೇಕು ಅಂತ ಬ್ರ್ಯಾಕೆಟ್ ಅಂತೂ ಇನ್ನೊಂದು ಕೊಟ್ಟಿಲ್ಲ. ಸೊ ಎಲ್ಲ ಕೇಸಸ್ ಇಗ್ನೋರ್ ಮಾಡಿ, ನೆಗ್ಲೆಕ್ಟ್ ಆಗ್ತಾಯಿದೆ ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ದೇರ್ಫೋರ್ ಇಲ್ಲಾಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಸೊ ಟ್ರಾನ್ಸಿಟಿವಲ್ಲಿ ಎ ಬಿ ಸಿ ಈ ರೀತಿ 2 ಆರ್ಡರ್ಡ್ ಪೇರ್ಸ್ ಕೊಟ್ಟಿರ್ಬೇಕು ಕಂಪಲ್ಸರಿಯಾಗಿ. ಅವ್ರು ಎ ಬಿ ಕೊಟ್ಟಿದ್ದಾರೆ, ಬಿ ಸಿ ಅಂತೂ ಕೊಟ್ಟೇ ಇಲ್ಲ. ದೇರ್ ಈಸ್ ನೋ ಸೆಕೆಂಡ್ ಆರ್ಡರ್ಡ್ ಪೇರ್. ಏನಂತ ಹೇಳ್ತೀರಾ, ದೇರ್ ಈಸ್ ನೋ ಸಚ್ ಸೆಕೆಂಡ್ ಅಂದರೆ ಅದು ಬಿ ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಕೆಂಡ್ ಆರ್ಡರ್ಡ್ ಪೇರ್. ಸೊ ಸೆಕೆಂಡ್ ಆರ್ಡರ್ಡ್ ಪೇರ್ ಇಲ್ಲ ಅಂದರೆ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಇಲ್ಲ ಅಂತ ಯಾವಾಗ ಹೇಳಬೇಕು, ಟ್ರಾನ್ಸಿಟಿವ್ ಇಲ್ಲ ಅಂತ ಎ ಸಿ ಇಲ್ಲ ಅಂದರೆ ಹೇಳಬೇಕಾಗುತ್ತೆ. ಸೊ ನಮ್ಮ ಬಿ ಸಿನೇ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆ, ಇನ್ನು ಟ್ರಾನ್ಸಿಟಿವ್ ಬಗ್ಗೆ ಎಕ್ಸ್ಪ್ಲೇಷನ್ ಬೇಕಂದರೆ ಲಾಸ್ಟ್ ವಿಡಿಯೋಸ್, ಐ ಥಿಂಕ್ ವಿಡಿಯೋ ನಂಬರ್ 3 ಇಲ್ಲ ಅಂದರೆ 4 ಎಕ್ಸ್ಪ್ಲೇನ್ ಮಾಡಲಾಗಿದೆ, ಚೆಕ್ ಮಾಡಿ.